ಆತ್ಮೀಯರೇ ನಮಸ್ಕಾರ. ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. 7ನೇ ತರಗತಿಯ ವಿಜ್ಞಾನ ಕುತೂಹಲ ಪಠ್ಯ ಪುಸ್ತಕದ ಅಧ್ಯಾಯ 3 ವಿದ್ಯುತ್ ಶಕ್ತಿ ಮಂಡಲಗಳು ಮತ್ತು ಅದರ ಘಟಕಗಳು. ಈ ಪಾಠದಲ್ಲಿ ಬರ್ತಕ್ಕಂಥ ಮೊದಲಿಗೆ ನಾವು ಮುಖ್ಯ ಪರಿಕಲ್ಪನೆಗಳೇನು, ಇಡೀ ಪಾಠದ ಮೂಲಕ ವಿದ್ಯಾರ್ಥಿ ತಿಳಿದುಕೊಳ್ಳಬೇಕಾಗಿರತಕ್ಕಂಥ ಮುಖ್ಯ ಪರಿಕಲ್ಪನೆಗಳು ಮತ್ತು ಪಠ್ಯಪುಸ್ತಕದಲ್ಲಿ ಬರ್ತಕ್ಕಂಥ ಕೋಷ್ಟಕಗಳು, ಆ ನಂತರದಲ್ಲಿ ಪಠ್ಯಪುಸ್ತಕದ ಕೊನೆಯಲ್ಲಿ ಬರ್ತಕ್ಕಂಥ ಅಭ್ಯಾಸದ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ತಕ್ಕಂಥ ಪ್ರಯತ್ನವನ್ನ ಈ ವಿಡಿಯೋದ ಮೂಲಕ ಮಾಡೋ ಪ್ರಯತ್ನವನ್ನ ಮಾಡೋಣ. ಆತ್ಮೀಯರೇ, ನೀವು ಇದುವರೆಗೂ ಕೂಡ ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋವನ್ನು ಕೊನೆವರೆಗೂ ಕೂಡ ನೋಡಿ. ಈ ಪಾಠದಲ್ಲಿ ಬರುವ ಮುಖ್ಯ ಪರಿಕಲ್ಪನೆಗಳು, ಮೊದಲನೇದು ವಿದ್ಯುತ್ ಕೋಶ, ಎಲೆಕ್ಟ್ರಿಕ್ ಸೆಲ್. ವಿದ್ಯುತ್ ಕೋಶವು ಸುಲಭವಾಗಿ ಕೊಂಡೊಯ್ಯಬಲ್ಲ ವಿದ್ಯುತ್ ಶಕ್ತಿಯ ಒಂದು ಪ್ರಮುಖ ಆಕಾರವಾಗಿದೆ. ಪ್ರತಿಯೊಂದು ವಿದ್ಯುತ್ ಕೋಶವು 2 ತುದಿಗಳನ್ನು ಹೊಂದಿರುತ್ತದೆ. ಲೋಹದ ಟೋಪಿ ಇರುವ ಭಾಗವನ್ನು ಧನ ತುದಿ ಎಂದು, ಚಪ್ಪಟೆಯಾದ ಲೋಹದ ತಟ್ಟೆ ಇರುವ ಭಾಗವನ್ನು ಋಣ ತುದಿ ಎಂದು ಕರೆಯುತ್ತೇವೆ. ಎರಡನೇದು ಬ್ಯಾಟರಿ. 2 ಅಥವಾ ಹೆಚ್ಚಿನ ವಿದ್ಯುತ್ ಕೋಶಗಳ ನಿರ್ದಿಷ್ಟ ಸಂಯೋಜನೆಯನ್ನು ಬ್ಯಾಟರಿ ಎನ್ನಲಾಗುತ್ತದೆ. ಇದರಲ್ಲಿ ಒಂದು ಕೋಶದ ಧನ ತುದಿಯನ್ನು ಮತ್ತೊಂದು ಕೋಶದ ಋಣ ತುದಿಗೆ ಸಂಪರ್ಕಿಸಲಾಗಿರುತ್ತದೆ. ಇದು ಮಂಡಲಕ್ಕೆ ಹೆಚ್ಚಿನ ಶಕ್ತಿ ಮತ್ತು ಅಧಿಕ ಕಾಲದವರೆಗೆ ವಿದ್ಯುತ್ ಒದಗಿಸುತ್ತದೆ. ನೆಕ್ಸ್ಟ್, ತಾಪದೀಪ್ತ ವಿದ್ಯುತ್ ದೀಪ ಮತ್ತು ತಂತು. ಹಳೆಯ ಮಾದರಿಯ ಬಲ್ಬ್ಗಳ ಮಧ್ಯದಲ್ಲಿ ತೆಳುವಾದ ತಂತಿ ಇರುತ್ತದೆ. ಇದನ್ನು ತಂತು ಅಥವಾ ಫಿಲಮೆಂಟ್ ಎನ್ನಲಾಗುತ್ತದೆ. ಮಂಡಲದಲ್ಲಿ ವಿದ್ಯುತ್ ಹರಿದಾಗ ಈ ತಂತು ಬಿಸಿಯಾಗಿ ಬೆಳಕನ್ನು ಹೊರಸೂಸುತ್ತದೆ. ತಂತು ಕಟ್ ಆದರೆ ಬಲ್ಬ್ ಹಾಳಾಗಿದೆ ಅಥವಾ ಬರ್ನ್ ಆಗಿದೆ ಅಂತೇಳಿ ನಾವು ಕರಿತೀವಿ. 4ನೇ ಅಂಶ, ದ್ಯುತಿ ಉತ್ಸರ್ಜಕ ಡಯೋಡ್, ಲೈಟ್ ಎಮಿಟಿಂಗ್ ಡಯೋಡ್, LED ಬಲ್ಬ್ಗಳು ಅಂತ ಕರಿತೀವಲ್ಲ ಅದು. ಇತ್ತೀಚಿನ ಟಾರ್ಚ್ ಮತ್ತು ಉಪಕರಣಗಳಲ್ಲಿ ತಾಪದೀಪ್ತ ಬಲ್ಬ್ಗಳ ಬದಲಾಗಿ LED ಬಲ್ಬ್ಗಳನ್ನು ಬಳಸಲಾಗುತ್ತದೆ. ಇವುಗಳಲ್ಲಿ ಯಾವುದೇ ಫಿಲಮೆಂಟ್ ಇರುವುದಿಲ್ಲ. ಇವುಗಳಲ್ಲೂ 2 ತುದಿಗಳಿದ್ದು, ಉದ್ದದ ತಂತಿ ಧನ ತುದಿಯನ್ನು, ಗಿಡ್ಡ ತಂತಿ ಋಣ ತುದಿಯನ್ನು ಸೂಚಿಸುತ್ತದೆ. ನೆಕ್ಸ್ಟ್, ಸರಳ ವಿದ್ಯುತ್ ಮಂಡಲ. ಈ ಪಾಠದಲ್ಲಿ ಬರ್ತಕ್ಕಂಥ ಪ್ರಮುಖ ಪರಿಕಲ್ಪನೆ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ವಿದ್ಯುತ್ ಪ್ರವಾಹವು ಹರಿಯಲು ಇರುವ ಸಂಪೂರ್ಣ ಮತ್ತು ಮುಚ್ಚಿದ ಮಾರ್ಗವನ್ನು ವಿದ್ಯುತ್ ಮಂಡಲ ಎನ್ನುತ್ತಾರೆ. ವಿದ್ಯುತ್ ಪ್ರವಾಹವು ಯಾವಾಗಲೂ ವಿದ್ಯುತ್ ಕೋಶದ ಧನ ತುದಿಯಿಂದ ಋಣ ತುದಿಯ ಕಡೆಗೆ ಪ್ರವಹಿಸುತ್ತದೆ. ವಿದ್ಯಾರ್ಥಿಗಳು ತಿಳಿದುಕೊಳ್ಳಲೇಬೇಕಾದ ಮುಖ್ಯ ಅಂಶಗಳು, ಈ ಪಾಠದಲ್ಲಿ ತಿಳಿದುಕೊಳ್ಳಬೇಕಾದ ಮುಖ್ಯ ಅಂಶಗಳು ಏನು? ವಿದ್ಯುತ್ ಸುರಕ್ಷತೆ. ಮನೆಯ ಅಥವಾ ಶಾಲೆಯ ಮುಖ್ಯ ವಿದ್ಯುತ್ ಪೂರೈಕೆಯೊಂದಿಗೆ ಎಂದಿಗೂ ಪ್ರಯೋಗಗಳನ್ನು ಮಾಡಬಾರದು. ಪ್ರಯೋಗಗಳಿಗೆ ಕೇವಲ ವಿದ್ಯುತ್ ಕೋಶ ಅಥವಾ ಬ್ಯಾಟರಿಗಳನ್ನು ಮಾತ್ರ ಬಳಸಬೇಕು. ವಿದ್ಯುತ್ ಬಳಕೆಯ ಕ್ಷೇತ್ರಗಳು: ಬೆಳಕು ಪಡೆಯಲು, ಅಡುಗೆ ಮಾಡಲು, ಉಷ್ಣತೆ ಮತ್ತು ತಂಪುಗೊಳಿಸಲು, ಮನರಂಜನೆ ಮತ್ತು ಸಂಪರ್ಕ ಸಾಧನಗಳಲ್ಲಿ ವಿದ್ಯುತ್ ಅತ್ಯಗತ್ಯ. ವಿದ್ಯುತ್ ಉತ್ಪಾದನಾ ವಿಧಾನಗಳು: ಪವನಶಕ್ತಿ, ಸೌರಶಕ್ತಿ, ಜಲವಿದ್ಯುತ್ ಕೇಂದ್ರಗಳು ಹಾಗೂ ಕಲ್ಲಿದ್ದಲು ಅಥವಾ ನೈಸರ್ಗಿಕ ಅನಿಲ ಬಳಸಿ ವಿದ್ಯುತ್ ಶಕ್ತಿಯನ್ನು ಬೃಹತ್ ಪ್ರಮಾಣದಲ್ಲಿ ಉತ್ಪಾದಿಸಲಾಗುತ್ತದೆ. ಅಭ್ಯಾಸದ ಪ್ರಶ್ನೋತ್ತರಗಳು. ಇಡೀ ಪಾಠ ಅರ್ಥ ಆಗೋದಕ್ಕೋಸ್ಕರ ಒಂದಷ್ಟು ಪ್ರಶ್ನೆಗಳನ್ನು ರಚನೆ ಮಾಡಲಾಗಿದೆ. ವಿದ್ಯುತ್ ಕೋಶ ಎಂದರೇನು? ಅದರ ತುದಿಗಳನ್ನು ಹೆಸರಿಸಿ. ವಿದ್ಯುತ್ ಕೋಶವು ಸುಲಭವಾಗಿ ಕೊಂಡೊಯ್ಯಬಲ್ಲ ವಿದ್ಯುತ್ ಶಕ್ತಿಯ ಒಂದು ಆಕಾರವಾಗಿದೆ. ಇದು 2 ತುದಿಗಳನ್ನು ಹೊಂದಿದೆ. ಒಂದು ಧನ ತುದಿ, ಇನ್ನೊಂದು ಋಣ ತುದಿ. ಧನ ತುದಿ ಲೋಹದ ಟೋಪಿ, ಋಣ ತುದಿ ಲೋಹದ ಚಪ್ಪಟೆ ಅಥವಾ ತಟ್ಟೆ ಆಕಾರದಲ್ಲಿ ಇರುತ್ತದೆ. ಬ್ಯಾಟರಿ ಎಂದರೇನು? ಅದನ್ನು ಹೇಗೆ ಜೋಡಿಸಲಾಗುತ್ತದೆ? 2 ಅಥವಾ ಅದಕ್ಕಿಂತ ಹೆಚ್ಚಿನ ವಿದ್ಯುತ್ ಕೋಶಗಳ ಸಂಯೋಜನೆಯನ್ನು ಬ್ಯಾಟರಿ ಎನ್ನುತ್ತಾರೆ. ಬ್ಯಾಟರಿ ತಯಾರಿಸುವಾಗ ಒಂದು ವಿದ್ಯುತ್ ಕೋಶದ ಧನ ತುದಿಯನ್ನು ಮತ್ತೊಂದು ವಿದ್ಯುತ್ ಕೋಶದ ಋಣ ತುದಿಗೆ ಸಂಪರ್ಕಿಸುವಂತೆ ಕ್ರಮವಾಗಿ ಜೋಡಿಸಲಾಗುತ್ತದೆ. 3ನೇ ಪ್ರಶ್ನೆ, ತಾಪದೀಪ್ತ ಬಲ್ಬ್ನಲ್ಲಿ ಬೆಳಕನ್ನು ನೀಡುವ ಭಾಗ ಯಾವುದು? ಅದು ಹೇಗೆ ಕೆಲಸ ಮಾಡುತ್ತದೆ? ತಾಪದೀಪ್ತ ಬಲ್ಬ್ನಲ್ಲಿ ಬೆಳಕನ್ನು ನೀಡುವ ಭಾಗವನ್ನು ತಂತು ಅಥವಾ ಫಿಲಮೆಂಟ್ ಎನ್ನಲಾಗುತ್ತದೆ. ಮಂಡಲದ ಮೂಲಕ ವಿದ್ಯುತ್ ಪ್ರವಾಹವು ಹರಿದಾಗ ಈ ತೆಳುವಾದ ತಂತುವು ಅತ್ಯಂತ ಬಿಸಿಯಾಗಿ ಬೆಳಕನ್ನು ಉತ್ಪಾದಿಸುತ್ತದೆ. 4ನೇ ಪ್ರಶ್ನೆ, LED ಬಲ್ಬ್ನ ತುದಿಗಳನ್ನು ನೀವು ಹೇಗೆ ಗುರುತಿಸುವಿರಿ? LED ಬಲ್ಬ್ಗೆ ಜೋಡಿಸಲಾದ 2 ತುದಿಗಳಲ್ಲಿ ಒಂದು ಉದ್ದವಾಗಿದ್ದು ಮತ್ತೊಂದು ಗಿಡ್ಡವಾಗಿರುತ್ತದೆ, ಅಂದ್ರೆ ಚಿಕ್ಕದಾಗಿರುತ್ತದೆ. ಉದ್ದವಿರುವ ತಂತಿಯು ಧನ ತುದಿಯನ್ನು, ಚಿಕ್ಕದಾಗಿರುವ ತಂತಿಯು ಋಣ ತುದಿಯನ್ನು ಸೂಚಿಸುತ್ತದೆ. ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಪ್ರವಾಹದ ದಿಕ್ಕು ಯಾವ ಕಡೆಯಿಂದ ಇರುತ್ತದೆ? ಬಲ್ಬ್ ಯಾವಾಗ ಬೆಳಗುತ್ತದೆ?
ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಪ್ರವಾಹದ ದಿಕ್ಕನ್ನು ಯಾವಾಗಲೂ ವಿದ್ಯುತ್ ಕೋಶದ ಧನಾಗ್ರದಿಂದ ಋಣಾಗ್ರದ ಕಡೆಗೆ ಎಂದು ಪರಿಗಣಿಸಲಾಗುತ್ತದೆ. ಮಂಡಲವು ಸಂಪೂರ್ಣವಾಗಿ ಪೂರ್ಣಗೊಂಡು ವಿದ್ಯುತ್ ಪ್ರವಾಹವು ತಂತುವಿನ ಮೂಲಕ ಹರಿದಾಗ ಮಾತ್ರ ಬಲ್ಬ್ ಬೆಳಗುತ್ತದೆ. ಪ್ರಯೋಗಗಳನ್ನು ಮಾಡುವಾಗ ವಿದ್ಯುತ್ ಕಂಬ ಅಥವಾ ಮನೆಯ ಮುಖ್ಯ ವಿದ್ಯುತ್ ಪೂರೈಕೆಯನ್ನು ಏಕೆ ಬಳಸಬಾರದು? ಮುಖ್ಯ ವಿದ್ಯುತ್ ಪೂರೈಕೆಯಲ್ಲಿ ಹರಿಯುವ ವಿದ್ಯುತ್ ಅತ್ಯಂತ ಪ್ರಬಲವಾಗಿದ್ದು ಎಚ್ಚರಿಕೆಯಿಂದ ನಿರ್ವಹಿಸದಿದ್ದರೆ ಪ್ರಾಣಾಪಾಯ ಉಂಟು ಮಾಡಬಹುದು. ಆದ್ದರಿಂದ ಸುರಕ್ಷತೆಯ ದೃಷ್ಟಿಯಿಂದ ಪ್ರಯೋಗಗಳಿಗೆ ಕೇವಲ ಸಣ್ಣ ವಿದ್ಯುತ್ ಕೋಶಗಳನ್ನು ಮಾತ್ರ ಬಳಸಬೇಕು. ಆತ್ಮೀಯರೇ, ನೋಡಿ ಇಲ್ಲಿ ಪುಟ ಸಂಖ್ಯೆ 34ರಲ್ಲಿ ಕೋಷ್ಟಕ 3.1 ಬಲ್ಬ್ಗಳನ್ನು ಬೆಳಗಿಸಲು ಪ್ರಯತ್ನಿಸುವುದು. ಗಮನಿಸಿ, ಯಾವುದೇ ಮಂಡಲದಲ್ಲಿ ದೀಪಗಳು ಬೆಳಗುತ್ತಿರುವುದನ್ನು ತೋರಿಸಲಾಗಿಲ್ಲ. 1ನೇ ಕಾಲಂನಲ್ಲಿ ವಿದ್ಯುತ್ ದೀಪ ಮತ್ತು ವಿದ್ಯುತ್ ಕೋಶಗಳ ಜೋಡಣೆಯನ್ನ ನೀಡಲಾಗಿದೆ. ನೀವು ಊಹೆಯನ್ನು ಮಾಡ್ತೀರಾ, ಅವಲೋಕನ ಕರೆಕ್ಟ್ ಆನ್ಸರ್ ಏನಾಗಿರುತ್ತೆ ಅಂತೇಳಿ. ನೀವು ಮೊದಲು ಇವುಗಳಿಗೆ ಊಹೆ ಮತ್ತು ಅವಲೋಕನ ಬರೆಯೋದಕ್ಕಿಂತ ಪೂರ್ವದಲ್ಲಿ ಈ ಚಿತ್ರಗಳನ್ನ ಕರೆಕ್ಟಾಗಿ ಗಮನಿಸಬೇಕು. ಏನೇನು ಅಂತ, ವಿದ್ಯುತ್ ಮಂಡಲ ಯಾವ ರೀತಿ ಪೂರ್ಣ ಆಗಿದೆಯಾ ಆಗಿಲ್ವಾ ಅಂತೇಳಿ. ನೋಡಿ, ಇಲ್ಲಿ ವೈರ್ಗಳು ಕನೆಕ್ಟ್ ಆಗಿಲ್ಲ, ವಿದ್ಯುತ್ ಮಂಡಲ ಪೂರ್ಣ ಆಗಿಲ್ಲ. ಇದನ್ನು ಕೂಡ ಗಮನಿಸಿ, ಇಲ್ಲಿಯೂ ಕೂಡ ಗಮನಿಸಿ. ನೋಡಿ, ಇಲ್ಲಿ ವೈರ್ ಇದೆ, ಈ ರೀತಿ ವೈರ್ ಕನೆಕ್ಷನ್ ಕೊಟ್ಟವ್ರೆ. ಇದನ್ನ ಸೂಕ್ಷ್ಮವಾಗಿ ನೀವು ಅಬ್ಸರ್ವ್ ಮಾಡಬೇಕು. 5ನೇದು ಕೂಡ ನೋಡಿ ಈ ರೀತಿ. ಇದಾದ ನಂತರದಲ್ಲಿ ಈಗ ನಾವು ಊಹೆ ಮತ್ತು ಅವಲೋಕನವನ್ನ ಈ ಕಾಲಂಗಳಿಗೆ ಬರಿತಾ ಹೋಗೋಣ. ನೋಡಿ, ಮಂಡಲ ಪೂರ್ಣಗೊಂಡಿದೆ. ನೀವು ಟೆಕ್ಸ್ಟ್ ಬುಕ್ ಅನ್ನ, ಪುಟ ಸಂಖ್ಯೆ 34 ಟೆಕ್ಸ್ಟ್ ಬುಕ್ ಅನ್ನು ಓಪನ್ ಮಾಡಿ ಇಟ್ಕೊಳ್ಳಿ. ಇದನ್ನ ವಿಡಿಯೋ ನೋಡ್ತಕ್ಕಂಥ ಸಂದರ್ಭದಲ್ಲಿ ಮಂಡಲ ಪೂರ್ಣಗೊಂಡಿರುವ ಜೋಡಣೆ, ಧನ ಮತ್ತು ಋಣ ತುದಿಗಳ ಸಂಪರ್ಕ. ಸೊ ಊಹೆ ಏನಾಗಿತ್ತು, ಬೆಳಗುತ್ತೆ. ಸೊ ಅವಲೋಕನ ಕೂಡ ಬೆಳಗುತ್ತದೆ ಅಂತೇಳಿ. 2ನೇದು ತಂತಿ ತುಂಡಾದ ಅಥವಾ ಸಂಪರ್ಕವಿಲ್ಲದ ಜೋಡಣೆ, ಅದು ಬೆಳಗುವುದಿಲ್ಲ. ಕೇವಲ ಒಂದು ತುದಿಗೆ ಮಾತ್ರ ಸಂಪರ್ಕ ಇರುವ ಜೋಡಣೆ, ಹಾಗಾಗಿ ಲೈಟು ಬೆಳಗೋದಿಲ್ಲ, ಇದಕ್ಕೂ ಕೂಡ ಬೆಳಗೋದಿಲ್ಲ. ಅಪೂರ್ಣ ಮಾರ್ಗ ಹೊಂದಿರುವ ಜೋಡಣೆ, ಬೆಳಗುವುದಿಲ್ಲ. 5ನೇದು ಕೋಶದ ಒಂದೇ ತುದಿಗೆ 2 ತಂತಿಗಳ ಜೋಡಣೆ, ಅದು ಕೂಡ ಬೆಳಗೋಲ್ಲ, ಉತ್ತರ ಕೂಡ ಬೆಳಗೋದಿಲ್ಲ. ಮಂಡಲ ಸಂಪೂರ್ಣವಾಗಿ ಪೂರ್ಣಗೊಂಡಿರುವ ಮತ್ತೊಂದು ಜೋಡಣೆ, ಬೆಳಗುತ್ತದೆ, ಉತ್ತರ ಕೂಡ ಬೆಳಗುತ್ತದೆ. ಇದು ಕೋಷ್ಟಕ. ನೋಡಿ, ನೆಕ್ಸ್ಟ್ ಪುಟ ಸಂಖ್ಯೆ 42, ನಿಮ್ಮ ಅವಲೋಕನಗಳನ್ನು ಕೋಷ್ಟಕ 3.3ರಲ್ಲಿ ದಾಖಲಿಸಿ ಅಂತೇಳಿ. ವಾಹಕಗಳು ಮತ್ತು ನಿರೋಧಕಗಳನ್ನು ಗುರುತಿಸುವುದು. 1ನೇ ಕಾಲಮಲ್ಲಿ ವಸ್ತುವನ್ನು ಕೊಟ್ಟಿದ್ದಾನೆ, ವಸ್ತು ಯಾವುದರಿಂದ ಮಾಡಲ್ಪಟ್ಟಿದೆ ಅಂತ ಹೇಳಿದ್ದಾನೆ. ದೀಪ ಬೆಳಗುತ್ತಾ ಹೌದಾ ಅಥವಾ ಇಲ್ಲ ಅಂತ ಹೇಳ್ಬೇಕು. ತೀರ್ಮಾನ, ಅದು ವಾಹಕನ ನಿರೋಧಕನ, ಅಂದ್ರೆ ವಿದ್ಯುತ್ ತನ್ನ ಮೂಲಕ ಆಯ್ದು ಹೋಗೋದಕ್ಕೆ ಬಿಡುತ್ತಾ ಬಿಡಲ್ವಾ ಅಂತೇಳಿ. ನೋಡಿ, ಕೋಷ್ಟಕ 3.3 ಇದೆ. ತನ್ನ ಮೂಲಕ ವಿದ್ಯುತ್ ಪ್ರವಹಿಸಲು ಬಿಡುವ ಲೋಹಗಳಂತ ವಸ್ತುಗಳು ವಿದ್ಯುತ್ ವಾಹಕಗಳಾಗಿವೆ. ವಿದ್ಯುತ್ ಪ್ರವಹಿಸಲು ಬಿಡದ ಮರ, ಪ್ಲಾಸ್ಟಿಕ್, ಗಾಜು ಮುಂತಾದ ವಸ್ತುಗಳು ವಿದ್ಯುತ್ ನಿರೋಧಕಗಳು. ಯಾವ ತಮ್ಮ ಮೂಲಕ ವಿದ್ಯುತ್ ಹರಿದು ಹೋಗಲು ಬಿಡುತ್ತವೋ ಅವು ವಿದ್ಯುತ್ ವಾಹಕ. ಯಾವ ತಮ್ಮ ಮೂಲಕ ವಿದ್ಯುತ್ ಹರಿದು ಹೋಗಲು ಬಿಡಲ್ವೋ ಅವು ವಿದ್ಯುತ್ ನಿರೋಧಕ. ಈಗ ನೋಡಿ, 1ನೇದು ವಸ್ತು ಕೋಲು, ಮಾಡಲ್ಪಟ್ಟಿರೋ ಸಾಮಗ್ರಿ ಮರ, ದೀಪ ಬೆಳಗುತ್ತಾ ಇಲ್ಲ, ಯಾಕೆ? ಅದ್ ನಿರೋಧಕ, ವಿದ್ಯುತ್ ನಿರೋಧಕ. ಅಳತೆ ಪಟ್ಟಿ ಯಾವ್ದ್ರಿಂದ ಮಾಡಲ್ಪಟ್ಟಿದೆ? ಪ್ಲಾಸ್ಟಿಕ್, ದೀಪ ಬೆಳಗುತ್ತಾ ಇಲ್ಲ, ಯಾಕೆ? ನಿರೋಧಕ. ಬಳೆ ಯಾವ್ದ್ರಿಂದ ಮಾಡಲ್ಪಟ್ಟಿದೆ? ಗಾಜು, ದೀಪ ಬೆಳಗುತ್ತಾ ಇಲ್ಲ, ಯಾಕೆಂದ್ರೆ ಅದು ವಿದ್ಯುತ್ ನಿರೋಧಕ. 4ನೇದು ಕಾಗದದ ಪಟ್ಟಿ, ಅದು ಯಾವ್ದ್ರಿಂದ ಮಾಡಲ್ಪಟ್ಟಿದೆ? ಕಾಗದ, ದೀಪ ಬೆಳಗುತ್ತಾ ಇಲ್ಲ, ಯಾಕೆಂದ್ರೆ ವಿದ್ಯುತ್ ನಿರೋಧಕ. ಮೊಂಬತ್ತಿ ಮೇಣದಿಂದ ರಚನೆ ಆಗಿದೆ, ವಿದ್ಯುತ್ ಬೆಳಗಲ್ಲ, ವಿದ್ಯುತ್ ನಿರೋಧಕ. ಕೀಲಿ ಯಾವ್ದ್ರಿಂದ ಮಾಡಲ್ಪಟ್ಟಿದೆ? ಲೋಹ, ವಿದ್ಯುತ್ ಬೆಳಗುತ್ತಾ? ಹೌದು, ಯಾಕೆ? ಅದು ವಿದ್ಯುತ್ ವಾಹಕ, ತನ್ನ ಮೂಲಕ ವಿದ್ಯುತ್ ಹರಿದು ಹೋಗಲು ಬಿಡುತ್ತದೆ. ನೋಡಿ, ನೆಕ್ಸ್ಟ್ ಅಳಿಸುವ ವಸ್ತು ಅಂದ್ರೆ ರಬ್ಬರು, ವಿದ್ಯುತ್ ಬಲ್ಬ್ ಬೆಳಗುತ್ತಾ? ಇಲ್ಲ, ಯಾಕೆಂದ್ರೆ ವಿದ್ಯುತ್ ನಿರೋಧಕ. ಕಬ್ಬಿಣದ ಮಳೆ, ಅದು ಲೋಹದಿಂದ ಮಾಡಲ್ಪಟ್ಟಿದೆ, ದೀಪ ಬೆಳಗುತ್ತೆ, ಅದು ವಿದ್ಯುತ್ ವಾಹಕ ಆಗಿದೆ. ನೋಡಿ, ಈಗ ನಮ್ಮ ಕಲಿಕೆಯನ್ನು ವಿಸ್ತರಿಸಿಕೊಳ್ಳೋಣ. ತಪ್ಪಾದ ಹೇಳಿಕೆಯನ್ನು ಆರಿಸಿ ಬರೆಯಿರಿ ಅಂತೇಳಿ ಕೊಟ್ಟಿದ್ದಾರೆ. ಅದಕ್ಕೆ ಉತ್ತರವನ್ನು ನೋಡೋಣ. ವಿದ್ಯುತ್ ಶಕ್ತಿ ಮಂಡಲಗಳು ಮತ್ತು ಅದರ ಘಟಕಗಳು, ತಪ್ಪಾದ ಹೇಳಿಕೆಯನ್ನು ಆರಿಸಿ ಬರೆಯಿರಿ. ವಿದ್ಯುತ್ ಮಂಡಲದಲ್ಲಿ ಒತ್ತುಗುಂಡಿಯು ವಿದ್ಯುತ್ ಪ್ರವಾಹದ ಆಕಾರವಾಗಿದೆ. ಒತ್ತುಗುಂಡಿಯು ವಿದ್ಯುತ್ ಮಂಡಲವನ್ನು ಪೂರ್ಣಗೊಳಿಸಲು ಅಥವಾ ಕಡಿತಗೊಳಿಸಲು ಸಹಾಯ ಮಾಡುತ್ತದೆ. ನಮ್ಮ ಅವಶ್ಯಕತೆಗೆ ಅನುಗುಣವಾಗಿ ವಿದ್ಯುತ್ ಬಳಸಲು ಒತ್ತುಗುಂಡಿಯು ನಮಗೆ ಸಹಾಯ ಮಾಡುತ್ತದೆ. ಒತ್ತುಗುಂಡಿಯು ಸಂಪರ್ಕ ರಹಿತ ಸ್ಥಾನದಲ್ಲಿದ್ದಾಗ ಅದರ ತುದಿಗಳ ನಡುವೆ ಗಾಳಿ ತುಂಬಿರುತ್ತದೆ. ಉತ್ತರ 1, ವಿದ್ಯುತ್ ಮಂಡಲದಲ್ಲಿ ಒತ್ತುಗುಂಡಿಯು ವಿದ್ಯುತ್ ಪ್ರವಾಹದ ಆಕಾರವಾಗಿದೆ ಅಂತಕ್ಕಂಥದ್ದು ಇದು ತಪ್ಪಾದ ಹೇಳಿಕೆಯಾಗಿದೆ.
ಯಾಕಂದರೆ ವಿದ್ಯುನ್ಮಂಡಲದಲ್ಲಿ ವಿದ್ಯುತ್ ಕೋಶ ಅಥವಾ ಬ್ಯಾಟರಿಯು ವಿದ್ಯುತ್ ಪ್ರವಾಹದ ಆಕಾರವಾಗಿರುತ್ತದೆ, ಒತ್ತುಗುಂಡಿ ಅಲ್ಲ. ನೋಡಿ, ನೀವು ಇದುವರೆಗೂ ಕೂಡ ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋವನ್ನು ಕೊನೆವರೆಗೂ ಕೂಡ ನೋಡಿ. ಮುಂದಿನ ಪ್ರಶ್ನೆ, ಚಿತ್ರ 3.16 ಗಮನಿಸಿ. ಯಾವ ವಸ್ತುವಿನ ಮೂಲಕ ಎ ಮತ್ತು ಬಿ ತುದಿಗಳನ್ನು ಸಂಪರ್ಕಿಸಿದರೆ ದೀಪವು ಬೆಳಗುವುದಿಲ್ಲ? ತಾವು ಗಮನಿಸ್ತಾ ಇದ್ದೀರಾ? ನೋಡಿ, ಇಲ್ಲಿ ಚಿತ್ರ 3.16 ಇದೆ. ಈ ಒಂದು ಎ ಮತ್ತು ಬಿ ಯಾವ ವಸ್ತುವಿನ ಮೂಲಕ ಸಂಪರ್ಕ ಮಾಡಿದರೆ ದೀಪ ಬೆಳಗೋಲ್ಲ ಅಂತ ಕೇಳ್ತಾ ಇದ್ದಾರೆ. ಉತ್ತರ, ವಿದ್ಯುತ್ ನಿರೋಧಕಗಳಾಗಿರುವ ಅಂದ್ರೆ ವಿದ್ಯುತ್ ಅರಿಯಲು ಬಿಡದ ವಸ್ತುಗಳ ಮೂಲಕ ಎ ಮತ್ತು ಬಿ ತುದಿಗಳನ್ನು ಸಂಪರ್ಕಿಸಿದರೆ ದೀಪವು ಬೆಳಗುವುದಿಲ್ಲ. ಉದಾಹರಣೆಗೆ ಪ್ಲಾಸ್ಟಿಕ್ ಅಳತೆ ಪಟ್ಟಿ ಅಂದ್ರೆ ಸ್ಕೇಲ್ ಅಂತೀವಲ್ಲ, ಅದು, ರಬ್ಬರು, ಒಣಮರದ ಕೋಲು, ಗಾಜಿನ ಬಳೆ, ಕಾಗದ ಅಥವಾ ದಾರ, ಇವುಗಳನ್ನು ನಾನು ಕೋಷ್ಟಕದಲ್ಲಿ ಹೇಳಿದ್ದೇನೆ. ಯಾಕೆಂದ್ರೆ ಇವುಗಳು ತಮ್ಮ ಮೂಲಕ ವಿದ್ಯುತ್ ಅರಿಯಲು ಬಿಡುವುದಿಲ್ಲ, ಆಗ ಇವು ವಿದ್ಯುತ್ ನಿರೋಧಕಗಳಾಗಿವೆ. ವಿದ್ಯುತ್ ನಿರೋಧಕಗಳನ್ನ ಎ ಮತ್ತು ಬಿ ಬಿಂದುವಿನ ಮೂಲಕ ಸಂಪರ್ಕಿಸಿದ್ರೆ ದೀಪ ಬೆಳಗೋಲ್ಲ. ನೋಡಿ, ಚಿತ್ರ 3.17ರಲ್ಲಿ ಒಂದು ದೀಪದ ತಂತು ಕಡಿದು ಹೋದರೆ ಇನ್ನೊಂದು ದೀಪವು ಉರಿಯುತ್ತದೆಯೇ? ನಿಮ್ಮ ಉತ್ತರವನ್ನು ಸಮರ್ಥಿಸಿ. ಇವೆರಡೂ ಕೂಡ ದೀಪಗಳಾಗಿವೆ. ಇದು ವಿದ್ಯುತ್ ಕೋಶ ಆಗಿದೆ. ಇದ್ರ ಮೂಲಕ ಕರೆಂಟ್ ಅನ್ನು ಪಾಸ್ ಮಾಡ್ತೀವಿ. ಅವನು ಏನ್ ಹೇಳ್ತಾನೆ, ಒಂದು ದೀಪದ ತಂತು ಕಡಿದು ಹೋದ್ರೆ ಇನ್ನೊಂದು ದೀಪವು ಉರಿಯುತ್ತದೆಯೇ? ಒಂದು ದೀಪದ ತಂತು ಕಡಿದು ಹೋದ್ರೆ ಉರಿಯುತ್ತಾ ಅಂತ ಹೇಳಿದ್ರೆ ಇಲ್ಲ, ಇನ್ನೊಂದು ದೀಪವು ಉರಿಯುವುದಿಲ್ಲ. ಯಾಕಪ್ಪ ಅಂದ್ರೆ ಚಿತ್ರ 3.17ರಲ್ಲಿ ದೀಪಗಳನ್ನು ಸರಣಿ ಜೋಡಣೆಯಲ್ಲಿ ಜೋಡಿಸಲಾಗಿದೆ. ಸರಣಿ ಜೋಡಣೆಯಲ್ಲಿ ವಿದ್ಯುತ್ ಪ್ರವಹಿಸಲು ಒಂದೇ ಮಾರ್ಗವಿರುತ್ತದೆ. ಆದ್ದರಿಂದ ಒಂದು ದೀಪದ ತಂತು ಕಡಿದು ಹೋದರೆ ವಿದ್ಯುತ್ ಮಂಡಲವು ಅಪೂರ್ಣಗೊಳ್ಳುತ್ತದೆ ಮತ್ತು ವಿದ್ಯುತ್ ಪ್ರವಾಹವು ಸಂಪೂರ್ಣವಾಗಿ ಸ್ಥಗಿತಗೊಳ್ಳುತ್ತದೆ. ಇದರಿಂದಾಗಿ ಎರಡನೇ ದೀಪವು ಉರಿಯುವುದಿಲ್ಲ. 4ನೇ ಪ್ರಶ್ನೆ, ಒಂದು ವಿದ್ಯುತ್ ಮಂಡಲವನ್ನು ನಿರ್ಮಿಸುವಾಗ ಸಂಪರ್ಕಿಸುವ ತಂತಿಗಳ ನಿರೋಧಕ ಹೊದಿಕೆಯನ್ನು ತೆಗೆದುಹಾಕಲು ಒಬ್ಬ ವಿದ್ಯಾರ್ಥಿಯು ಮರೆತಿದ್ದಾನೆ. ದೀಪ ಮತ್ತು ವಿದ್ಯುತ್ ಕೋಶ ಸರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದರೆ ದೀಪವು ಉರಿಯುತ್ತದೆಯೇ? ದೀಪ ಉರಿಯುತ್ತಾ? ನೋಡೋಣ ಉತ್ತರವನ್ನ. ಇಲ್ಲ, ದೀಪವು ಉರಿಯುವುದಿಲ್ಲ. ಯಾಕಪ್ಪ ಅಂತ ಅಂದ್ರೆ ಸಮರ್ಥನೆ ಏನು, ಅದಕ್ಕೆ ಕಾರಣ, ರೀಸನ್ ಏನು ಅಂತಂದ್ರೆ ತಾವು ಗಮನಿಸ್ತಾ ಇದ್ದೀರಿ, ತಂತಿಗಳ ಮೇಲಿರುವ ಪ್ಲಾಸ್ಟಿಕ್ ಹೊದಿಕೆಯು ವಿದ್ಯುತ್ ನಿರೋಧಕವಾಗಿದೆ. ಪ್ಲಾಸ್ಟಿಕ್ ಮೂಲಕ ವಿದ್ಯುತ್ ಹರಿಯಲ್ಲ. ಇದು ತನ್ನ ಮೂಲಕ ವಿದ್ಯುತ್ ಪ್ರವಹಿಸಲು ಬಿಡುವುದಿಲ್ಲ. ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಸರಾಗವಾಗಿ ಹರಿಯಬೇಕಾದರೆ ತಂತಿಯ ಒಳಗಿರುವ ಲೋಹದ ಭಾಗಗಳು ಪರಸ್ಪರ ನೇರವಾಗಿ ಸ್ಪರ್ಶಿಸಬೇಕು. ನಿರೋಧಕ ಹೊದಿಕೆಯನ್ನು ತೆಗೆಯದಿದ್ದರೆ ಮಂಡಲ ಪೂರ್ಣಗೊಳ್ಳುವುದಿಲ್ಲ. ನೋಡಿ, ವಿದ್ಯುತ್ ಘಟಕಗಳ 5ನೇದು, ಚಿಹ್ನೆಗಳನ್ನು ಬಳಸಿಕೊಂಡು ಒಂದು ಸರಳ ಟಾರ್ಚ್ಗಾಗಿ ವಿದ್ಯುನ್ಮಂಡಲದ ರೇಖಾಚಿತ್ರವನ್ನು ಬರೆಯಿರಿ. ನೋಡಿ, ವಿದ್ಯುನ್ಮಂಡಲದ ಒಂದು ಸರಳ ರೇಖಾಚಿತ್ರ ಅಂತ ಅಂದ್ರೆ ಇದು ಬಲ್ಬು, ಇದು ಸ್ವಿಚ್ಚು, ಇದು ವಿದ್ಯುತ್ ಕೋಶ, ಇದು ತಾಪದೀಪ್ತ ದೀಪ ಅಂದ್ರೆ ನಮ್ದು ಬುರ್ಡೆ ಬಲ್ಬ್ ಅಂತೀವಲ್ಲ ಅದು, ಇದು LED ಬಲ್ಬ್ ಇಂದು ರೇಖಾಚಿತ್ರವನ್ನು ಈ ರೀತಿ ಕೊಟ್ಟಿದ್ದಾರೆ. ಈ ತರದ ಒಂದು ಚಿತ್ರವನ್ನು ನಾವು ಬರಿಬೇಕು. ನೋಡೋದಕ್ಕೆ ಸಂಬಂಧಪಟ್ಟಂತ ಒಂದಿಷ್ಟು ವಿವರಣೆ. ವಿದ್ಯುತ್ ಕೋಶ ಒಂದು ಉದ್ದನೆಯ ತೆಳುಗೆರೆ ಮತ್ತು ಒಂದು ಗಿಡ್ಡನೆಯ ದಪ್ಪ ಗೆರೆ ಅಂದ್ರೆ ಧನ ತುದಿ ಮತ್ತು ಋಣ ತುದಿ. ಬಲ್ಬ್ ವೃತ್ತದೊಳಗೆ ಸುರುಳಿಯಾಕಾರದ ತಂತಿಯ ಗುರುತಿರುತ್ತೆ. ಒತ್ತುಗುಂಡಿ ಮಂಡಲವನ್ನು ಜೋಡಿಸುವ ಅಥವಾ ಕಡಿತಗೊಳಿಸುವ ಕೀಲಿ ಚಿಹ್ನೆ, ಜೋಡಿಸುವ ತಂತಿ, ಅದನ್ನ ಸರಳ ರೇಖೆಗಳಿಂದ ನಾವು ಸೂಚಿಸ್ತೇವೆ. ನೋಡಿ, ಇಲ್ಲಿ 6ನೇ ಪ್ರಶ್ನೆ ತಾವು ಗಮನಿಸ್ತಾ ಇದ್ರಿ, S2 ಇದು S2 ಸಂಪರ್ಕ ಸಹಿತ ಸ್ಥಾನದಲ್ಲಿದ್ದಾಗ ಅಂದ್ರೆ ಇದು ಸಂಪರ್ಕದಲ್ಲಿ ಈ ರೀತಿ ಇದ್ದಾಗ, S1 ಸಂಪರ್ಕ ರಹಿತ ಸ್ಥಾನ, ಇದು ಸಂಪರ್ಕ ಆಗಿಲ್ಲ, ಕಡಿತಗೊಂಡಿದೆ ಇದ್ದರೆ ಯಾವ ದೀಪಗಳು ಉರಿಯುತ್ತದೆ? ಇಲ್ಲಿ L1 ಮತ್ತು L2 ಕೊಟ್ಟಿದ್ದಾರೆ. L1 ಮತ್ತು L2 ಕೊಟ್ಟಿದ್ದಾರೆ, ಯಾವ ದೀಪ ಉರಿಯುತ್ತೆ ಅಂತೇಳಿ. 2ನೇದು S2 ಸಂಪರ್ಕ ರಹಿತ ಸ್ಥಾನದಲ್ಲಿದ್ದು S1 ಸಂಪರ್ಕ ಸಹಿತ ಸ್ಥಾನದಲ್ಲಿದ್ದರೆ ಇದಿದ್ದು ಯಾವುದು ಕೆಳಗಡೆದು, ಇದಿದ್ದು ಇದಿಲ್ದ ಹೋದ್ರೆ, ಮೊದಲನೇದು ಏನಿಗೆ ಹೇಳ್ತಾ ಇದೆ, ಇದು ಇದ್ದು ಇದು ಸಂಪರ್ಕ ಇಲ್ಲದೆ ಹೋದ್ರೆ ಏನಾಗುತ್ತೆ? 2ನೇ ರೀಸನ್ನು S2 ಸಂಪರ್ಕ ರಹಿತ, ಇದು ಇಲ್ಲ, ಇದು ಇದ್ರೆ ದೀಪ ಉರಿಯುತ್ತಾ? ಇನ್ನೊಂದು S1 S2 ಎರಡು ಸಂಪರ್ಕ ಸಹಿತ ಸ್ಥಾನದಲ್ಲಿದ್ದರೆ ಯಾವ ದೀಪ ಉರಿಯುತ್ತವೆ? 4ನೇದು S1 ಮತ್ತು S2 ಎರಡು ಸಂಪರ್ಕ ರಹಿತ ಇದ್ರೆ ಹೆಂಗ್ ಉರಿಯುತ್ತವೆ ಅಂತೇಳಿ. ಉತ್ತರ ನೋಡೋಣ. ನೋಡಿ, ಈಗ 1ನೇದು S2 ಸಂಪರ್ಕ ಸಹಿತ, S1 ಸಂಪರ್ಕ ರಹಿತ.
ಯಾವುದೇ ದೀಪ ಉರಿಯುವುದಿಲ್ಲ, ಏಕೆಂದರೆ ಮುಖ್ಯ ಒತ್ತುಗುಂಡಿ S1 ಸಂಪರ್ಕರಹಿತವಾಗಿದ್ದಾಗ ಇಡೀ ಮಂಡಲಕ್ಕೆ ವಿದ್ಯುತ್ ಪೂರೈಕೆ ಸ್ಥಗಿತಗೊಳ್ಳುತ್ತದೆ. S2 ಸಂಪರ್ಕರಹಿತ ಸ್ಥಾನದಲ್ಲಿ ಮತ್ತು S1 ಸಂಪರ್ಕ ಸಹಿತ ಸ್ಥಾನದಲ್ಲಿದ್ದರೆ ಯಾವ ದೀಪಗಳು ಉರಿಯುತ್ತವೆ ಅಂತೇಳಿ. ಉತ್ತರ: ಕೇವಲ ದೀಪ L1 ಮಾತ್ರ ಉರಿಯಬಹುದು ಅಥವಾ S2 ಇಡೀ ಸರಣಿಯ ಮಧ್ಯದಲ್ಲಿದ್ದರೆ ಯಾವುದೇ ದೀಪ ಉರಿಯುವುದಿಲ್ಲ. S1 S2 ಎರಡೂ ಸಂಪರ್ಕ ಸಹಿತ ಸ್ಥಾನದಲ್ಲಿದ್ದರೆ L1 ಮತ್ತು L2 ಎರಡೂ ದೀಪಗಳು ಉರಿಯುತ್ತವೆ, ಏಕೆಂದರೆ ಮಂಡಲವು ಸಂಪೂರ್ಣವಾಗಿ ಮುಚ್ಚಲ್ಪಟ್ಟಿರುತ್ತದೆ. S1 S2 ಎರಡು ಸಂಪರ್ಕ ರಹಿತ ಇದ್ರೆ ಯಾವ ದೀಪಗಳು ಕೂಡ ಉರಿಯುವುದಿಲ್ಲ. ನೋಡಿ, ಇಲ್ಲಿ ಚಿತ್ರ 3.1ರಲ್ಲಿ ಒಂದು ವಿದ್ಯುತ್ ಮಂಡಲವನ್ನ ರಚನೆ ಮಾಡಲಾಗಿದೆ. ವಿದ್ಯುತ್ ಮಂಡಲವನ್ನು ಪೂರ್ಣಗೊಳಿಸಿದ ನಂತರವೂ ಕೂಡ ದೀಪ ಉರಿಯುತ್ತಿಲ್ಲವಂತೆ. ಸಂಭವನೀಯ ಕಾರಣಗಳು ಯಾವುವು? ಈ ದೋಷಪೂರಿತ ಕಾರ್ಯಾಚರಣೆಗೆ ಸಾಧ್ಯವಾದಷ್ಟು ಕಾರಣಗಳನ್ನು ಪಟ್ಟಿ ಮಾಡಿ ದೀಪ ಏಕೆ ಉರಿಯುತ್ತಿಲ್ಲ ಎಂಬುದನ್ನು ತಿಳಿಸಿ. ನೋಡಿ, ಒಂದಷ್ಟು ಸಂಭವನೀಯ ಕಾರಣಗಳನ್ನಷ್ಟೇ ನಾವು ಇಲ್ಲಿ ಪಟ್ಟಿ ಮಾಡ್ಲಿಕ್ಕೆ ಸಾಧ್ಯ. ಇದೇ ರೀಸನ್ ಅಂತ ಏನಲ್ಲ. ವಿದ್ಯುತ್ ಕೋಶ ಅಥವಾ ಬ್ಯಾಟರಿ ಸಂಪೂರ್ಣವಾಗಿ ಖಾಲಿಯಾಗಿರ್ಬೋದು. ವಿದ್ಯುತ್ ಮಂಡಲ ಕರೆಕ್ಟ್ ಆಗಿದೆ, ಬಟ್ ಬ್ಯಾಟರಿನೇ ಖಾಲಿಯಾಗಿದ್ರೆ. ಎರಡನೇದು, ಬಲ್ಬ್ನ ಒಳಗಿರುವ ತಂತು ಫಿಲಮೆಂಟ್ ಕಡಿದು ಹೋಗಿರಬಹುದು. ತಂತಿಗಳ ಸಂಪರ್ಕಗಳು ಸರಿಯಾಗಿರದೆ ಸಡಿಲವಾಗಿರಬಹುದು. ಬ್ಯಾಟರಿಯಲ್ಲಿ ಕೋಶಗಳ ತುದಿಗಳನ್ನು ಉಲ್ಟಾ ಜೋಡಿಸಿರಬಹುದು. ಪ್ಲಸ್ ಪ್ಲಸ್ ಮೈನಸ್ ಮೈನಸ್ ಈ ರೀತಿ ಜೋಡಿಸಿರ್ಬೋದು. ಪತ್ತೆ ಹಚ್ಚುವ ವಿಧಾನ: ನಾವು ಹಂತವಾಗಿ ಪ್ರತಿ ಘಟಕವನ್ನು ಪರೀಕ್ಷಿಸಬೇಕು. ಮೊದಲು ಬಲ್ಬ್ ಚೆನ್ನಾಗಿದೆಯೇ ಎಂದು ಹೊಸ ಕೋಶಕ್ಕೆ ಜೋಡಿಸಿ ನೋಡಬೇಕು. ನಂತರ ತಂತಿಗಳ ಜೋಡಣೆಯನ್ನು ಬಿಗಿಗೊಳಿಸಬೇಕು ಮತ್ತು ಕೋಶಗಳ ಧನ ಋಣ ತುದಿಗಳ ಜೋಡಣೆಯನ್ನು ಪರಿಶೀಲಿಸಬೇಕು. 8ನೇ ಪ್ರಶ್ನೆ, ಚಿತ್ರ 3.2ರಲ್ಲಿ ಒತ್ತುಗುಂಡಿಯನ್ನು ಸಂಪರ್ಕಿಸಿದರೂ ಯಾವ ಸಂದರ್ಭದಲ್ಲಿ ವಿದ್ಯುತ್ ದೀಪ ಬೆಳಗುವುದಿಲ್ಲ ಅಂತೇಳಿ ABCD 4 ಚಿತ್ರಗಳನ್ನ ಕೊಟ್ಟಿದ್ದಾರೆ. ನೋಡಿ, LED ತುದಿಗಳನ್ನು ಬ್ಯಾಟರಿಗೆ ಉಲ್ಟಾ ಜೋಡಿಸಿದ ಸಂದರ್ಭದಲ್ಲಿ ವಿದ್ಯುತ್ ದೀಪ ಬೆಳಗುವುದಿಲ್ಲ. LEDಯಲ್ಲಿ ಕೇವಲ ಒಂದು ನಿರ್ದಿಷ್ಟ ದಿಕ್ಕಿನಲ್ಲಿ ಮಾತ್ರ ವಿದ್ಯುತ್ ಪ್ರವಹಿಸುತ್ತದೆ. LEDಯ ಧನ ತುದಿಯನ್ನು ಬ್ಯಾಟರಿಯ ಧನ ತುದಿಗೂ ಮತ್ತು ಋಣ ತುದಿಯನ್ನು ಬ್ಯಾಟರಿಯ ಋಣ ತುದಿಗೂ ಜೋಡಿಸಿದಾಗ ಮಾತ್ರ ಅದು ಬೆಳಗುತ್ತದೆ. ಜೋಡಣೆ ತಪ್ಪಾದರೆ LED ಬೆಳಗುವುದಿಲ್ಲ. ಬ್ಯಾಟರಿಯಲ್ಲಿ ಪ್ಲಸ್ ಮತ್ತು ಮೈನಸ್ ಚಿಹ್ನೆಗಳನ್ನು ಓದಲು ಸಾಧ್ಯವಾಗುತ್ತಿಲ್ಲ ಎಂದು ಭಾವಿಸೋಣ. ಈ ಬ್ಯಾಟರಿಯ ಎರಡು ತುದಿಗಳನ್ನು ಗುರುತಿಸಲು ಒಂದು ವಿಧಾನವನ್ನು ಸೂಚಿಸಿ. ಅಂದ್ರೆ ಬ್ಯಾಟರಿಯಲ್ಲಿ ಪ್ಲಸ್ ಮೈನಸ್ ಕಾಣ್ತಾ ಇಲ್ಲ ಅಂತ ಅಂದಾಗ, ಒಂದು ಸುಸ್ಥಿತಿಯಲ್ಲಿರುವ LED ಬಲ್ಬ್ ಮತ್ತು ಸಂಪರ್ಕ ತಂತಿಗಳನ್ನು ತೆಗೆದುಕೊಳ್ಳಿ. LEDಯ ಉದ್ದನೆಯ ತಂತಿಯನ್ನು ಬ್ಯಾಟರಿಯ ಒಂದು ತುದಿಗೆ ಹಾಗೂ ಚಿಕ್ಕ ತಂತಿಯನ್ನು ಬ್ಯಾಟರಿಯ ಮತ್ತೊಂದು ತುದಿಗೆ ಜೋಡಿಸಿ. ಒಂದು ವೇಳೆ LED ಬೆಳಗಿದರೆ ಉದ್ದನೆಯ ತಂತಿ ತಗುಲಿರುವ ಬ್ಯಾಟರಿಯ ತುದಿಯೇ ಧನ ತುದಿ ಮತ್ತು ಚಿಕ್ಕ ತಂತಿ ತಗುಲಿರುವ ತುದಿಯೇ ಋಣ ತುದಿ ಆಗಿರುತ್ತದೆ. ಒಂದು ವೇಳೆ ಬೆಳಗದಿದ್ದರೆ ತುದಿಗಳನ್ನು ಅದಲು ಬದಲು ಮಾಡಿ ಪರೀಕ್ಷಿಸಿ ಧನ ಮತ್ತು ಋಣ ತುದಿಗಳನ್ನು ಸುಲಭವಾಗಿ ಪತ್ತೆ ಹಚ್ಚಬಹುದು. ನಿಮಗೆ ABCDE ಮತ್ತು F ಎಂದು ಗುರುತಿಸಲಾದ 6 ವಿದ್ಯುತ್ ಕೋಶಗಳನ್ನು ನೀಡಲಾಗಿದೆ. ಇವುಗಳಲ್ಲಿ ಕೆಲವು ಕಾರ್ಯನಿರ್ವಹಿಸುತ್ತಿವೆ ಮತ್ತು ಕೆಲವು ಕಾರ್ಯನಿರ್ವಹಿಸುತ್ತಿಲ್ಲ. ಅವುಗಳಲ್ಲಿ ಯಾವುದು ಕಾರ್ಯನಿರ್ವಹಿಸುತ್ತಿದೆ ಎಂಬುದನ್ನು ಗುರುತಿಸಲು ಒಂದು ಚಟುವಟಿಕೆಯನ್ನು ವಿನ್ಯಾಸಗೊಳಿಸಿ. ನಿಮಗೆ ಅಗತ್ಯವಿರುವ ವಸ್ತುಗಳನ್ನು ಪಟ್ಟಿ ಮಾಡಿ, ನೀವು ಅನುಸರಿಸುವ ಕಾರ್ಯವಿಧಾನವನ್ನು ಬರೆಯಿರಿ. ಈ ವಸ್ತುಗಳನ್ನು ಬಳಸಿಕೊಂಡು ಕೆಲಸ ಮಾಡುತ್ತಿರುವ ವಿದ್ಯುತ್ ಕೋಶಗಳನ್ನು ಗುರುತಿಸಲು ಚಟುವಟಿಕೆಯನ್ನು ಕೈಗೊಳ್ಳಿ. ಉತ್ತರವನ್ನು ನೋಡೋಣ. ಅಗತ್ಯವಿರುವ ವಸ್ತುಗಳು: ಪರೀಕ್ಷಿಸಬೇಕಾದ 6 ವಿದ್ಯುತ್ ಕೋಶಗಳು ಬೇಕು. ಒಂದು ಸುಸ್ಥಿತಿಯಲ್ಲಿರುವ ಸಣ್ಣ ಬಲ್ಬ್ ಮತ್ತು ಜೋಡಿಸುವ ತಂತಿಗಳು ಬೇಕು. ಕಾರ್ಯವಿಧಾನ ಏನ್ ಮಾಡ್ತೀವಿ? ಒಂದು ತಂತಿಯ ತುದಿಯನ್ನು ಬಲ್ಬ್ಗೆ, ಮತ್ತೊಂದು ತುದಿಯನ್ನು ಕೋಶದ ಒಂದು ತುದಿಗೆ ಸಂಪರ್ಕಿಸಿ. ಪ್ರತಿಯೊಂದು ವಿದ್ಯುತ್ ಕೋಶವನ್ನು ಒಂದೊಂದಾಗಿ ತೆಗೆದುಕೊಂಡು ಮಂಡಲವನ್ನು ಪೂರ್ಣಗೊಳಿಸಿ. ಬಲ್ಬ್ ಬೆಳಗುತ್ತಿದೆಯೇ ಎಂದು ಗಮನಿಸಿ. ಏನ್ ತೀರ್ಮಾನಕ್ಕೆ ಬರ್ಬೋದು? ಯಾವ ಕೋಶವನ್ನು ಮಂಡಲಕ್ಕೆ ಜೋಡಿಸಿದಾಗ ಬಲ್ಬ್ ಪ್ರಕಾಶಮಾನವಾಗಿ ಬೆಳಗುತ್ತದೆಯೋ ಆ ಕೋಶಗಳು ಕಾರ್ಯನಿರ್ವಹಿಸುತ್ತಿವೆ ಎಂದು ಅರ್ಥ. ಯಾವ ಕೋಶಗಳಿಗೆ ಬಲ್ಬ್ ಬೆಳಗುವುದಿಲ್ಲವೋ ಅವುಗಳು ಹಾಳಾಗಿವೆ ಅಥವಾ ಖಾಲಿಯಾಗಿವೆ ಎಂದು ತೀರ್ಮಾನಿಸಬಹುದು. ಆತ್ಮೀಯರೇ, ನೀವು ಇದುವರೆಗೂ ಕೂಡ ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಮತ್ತು ಇದರ ಲಿಂಕ್ ಅನ್ನು ನಿಮ್ಮ ವಿದ್ಯಾರ್ಥಿಗಳಿಗೆ ಮತ್ತು ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ಇದಕ್ಕೆ ಸಂಬಂಧಪಟ್ಟಂತ ಅಭಿಪ್ರಾಯಗಳನ್ನು ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಧನ್ಯವಾದಗಳು.